ಪಾರ್ವತಮ್ಮನ ಬೆಟ್ಟ ಅದೆಷ್ಟೋ ಸಸ್ಯ ಸಂಕುಲಗಳನ್ನ ಕಣ್ಣಾಯಿಸಿದಷ್ಟು ದೂರ ಕಾಣುವ ಬೆಟ್ಟ ಗುಡ್ಡಗಳನ್ನ ತನ್ನ ಮಡಿಲಲ್ಲೇ ಹೊತ್ತು ನಿಂತು ಸುತ್ತ ಹಸೂರಿನ ಸಂಕೋಲೆಗಳ ಮಧ್ಯೆ ಇರುವ ಸುಂದರವಾದ ದೇವಸ್ಥಾನದ ಇತಿಹಾಸವನ್ನ ಕೆದಕಲು ಹೋದರೆ ಚೋಳರ ಕಾಲದ ದೇವಾಲಯ ಎಂದು ತಿಳಿದು ಬರುತ್ತದೆ. ದಾರಿ ಉದ್ದಕ್ಕೂ ನೀರಿನ ಕೊಳಗಳನ್ನ ಕಾಣುತ್ತಾ ಹೊರಟ ನನಗೆ ಈ ಒಂದು ಕೊಳಕ್ಕೆ ಹೋಗುವ ದಾರಿ ನನ್ನನ್ನ ಕೆಲಕ್ಷಣ ಭಯಭೀತನನ್ನಾಗಿಸಿತ್ತು. ಇಳಿಜಾರು, ಅತ್ಯಂತ ಕಿರಿದಾದ ದಾರಿ, ಬಂಡೆಗಳ ಮಧ್ಯೆ ಪ್ರಕೃತಿಯೇ ಶೇಖರಣೆ ಮಾಡಿಟ್ಟ ನೀರಿನ ಕೊಳ. ಪ್ರತಿನಿತ್ಯ ಈ ಸಾಹಸವನ್ನ ಭೇದಿಸಿ ಬೆಟ್ಟದ ಮೇಲಿರುವ ದೇವರುಗಳಿಗೆ ನೀರೊತ್ತು ಪೂಜಾರರು ಪೂಜೆ ಸಲ್ಲಿಸುತ್ತಾರೆ ಎಂಬುದನ್ನ ಕೇಳಿ ಆಶ್ಚರ್ಯನಾಗಿದ್ದೆ. ದೇವಾಲಯದ ಒಳಗಡೆ ಚಿಕ್ಕ ಚಿಕ್ಕ ಬಾಗಿಲುಗಳನ್ನ ದಾಟುತ್ತಾ ಒಳಗಡೆ ನಡೆದರೆ ಶಿವಲಿಂಗುವಿನ ಮುಂದೆ ಇರುವ ನಂದಿ, ಮತ್ತೊಂದು ಕಡೆ ಇರುವ ತಾಯಿ ಪಾರ್ವತಿಯ ಮೂರ್ತಿ ಕೆಲಕ್ಷಣ ನಮ್ಮನ್ನ ಭಕ್ತಿಯ ಆದಿಯಲ್ಲಿ ಕರೆದುಕೊಂಡು ಹೋಗುತ್ತವೆ. ದೇವಾಲಯವನ್ನ ಸಂಪೂರ್ಣವಾಗಿ ನೋಡುತ್ತಾ ನಡೆದ ನನಗೆ ಹಿಂದೆ ಈ ದೇವಾಲಯ ನಿಧಿಗಳ್ಳರ ಆವಳಿಗೆ ಸಿಲುಕಿತ್ತು ಎಂಬುದನ್ನ ಕೇಳಿ ಬೇಸರವಾಗಿತ್ತು. ಆ ಮೂರ್ಖರಿಗೆ ಈ ಬೆಟ್ಟದ ಮೇಲಿರುವ ದೇವಾಲಯದಲ್ಲಿ ಏನು ಸಿಕ್ಕಿತ್ತೋ ಆ ಶಿವನೇ ಬಲ್ಲನು. ಈ ದೇವಾಲಯವನ್ನ ನೋಡುತ್ತಾ ಹೊರಗಡೆ ಹೊರಟ ನನಗೆ ಕೆಲಕ್ಷಣ ಪ್ರಕೃತಿಯನ್ನ ನೋಡಿ ಆಸ್ವಾದಿಸಿದ್ದೆ. ಉರಿಯುವ ಬಿಸಿಲಿನ ಬೇಗೆಯನ್ನ ಸಹಿಸಿಕೊಂಡು ಈ ಬೆಟ್ಟವನ್ನ ಹತ್ತಿದ್ದೆ. ಮತ್ತೆ ಅಲ್ಲಿಂದ ಮರಳಬೇಕಾದರೆ ಇನ್ನೂ ಹಲವಾರು ಪ್ರದೇಶಗಳ ಮಾಹಿತಿಯನ್ನ ನಿಮ್ಮ ಮುಂದೆ ತರುವ ಆಸೆ ಹೊತ್ತಿದ್ದೆ. ಆದರೆ ನಾವು ಪಡುತ್ತಿರುವ ಶ್ರಮಕ್ಕೆ ಸಿಗುತ್ತಿರುವ ಪ್ರತಿಫಲವನ್ನ ನೋಡಿ ಬೇಸರದಲ್ಲಿ ಅಲ್ಲಿಂದ ಹೊರಟಿದ್ದೆ. ವಿಡಿಯೋ ನೋಡಿ ಬೆಂಬಲಿಸುತ್ತಿರುವ ಪ್ರತಿಯೊಬ್ಬರಿಗೂ ಸದಾ ಚಿರಋಣಿಯಾಗಿರುತ್ತೇನೆ. ಪಾರ್ವತಮ್ಮನ ಬೆಟ್ಟ ಸಸ್ಯ ಸಂಕುಲಗಳನ್ನ ಹೊತ್ತು ನಿಲ್ಲುವುದಷ್ಟೇ ಅಲ್ಲ, ಬೆಟ್ಟ ಗುಡ್ಡಗಳ ಮಧ್ಯೆ ಕಿರಿದಾದ ದಾರಿಗಳನ್ನ ನೋಡುವುದರ ಜೊತೆಗೆ ಸಾವಿರಾರು ವರ್ಷದ ಇತಿಹಾಸವನ್ನ ತನ್ನ ಮಡಿಲಲ್ಲಿ ಹೊತ್ತು ನಿಂತಿರುವಂತಹ ದೇವಾಲಯವಾಗಿದೆ. ಸದ್ಯ ಈ ದೇವಾಲಯಕ್ಕೆ ಹೋಗಬೇಕೆಂದರೆ ಬೆಟ್ಟದ ಮೇಲಿನವರೆಗೂ ಸಹಿತ ಮಣ್ಣಿನ ರಸ್ತೆ ನಮಗೆ ಕಾಣುತ್ತದೆ. ಈ ರಸ್ತೆಯ ಮೂಲಕ ನಾವು ಬೆಟ್ಟದ ಮೇಲೆ ಹತ್ತಬಹುದಾಗಿದೆ. ಎಲ್ಲಾ ವಾಹನಗಳಿಂದ ಈ ದೇವಸ್ಥಾನದ ಮೇಲ್ಗಡೆ ಹತ್ತೋಕ್ಕಾಗಲ್ಲ. ನಿಮ್ಮ ಹತ್ರ ದ್ವಿಚಕ್ರ ವಾಹನವಿದ್ದು ಆ ದ್ವಿಚಕ್ರ ವಾಹನ ಆಫ್ ರೋಡಿಂಗ್ ಗೆ ಸೀಮಿತವಾಗಿತ್ತಂದ್ರೆ ಅಂತ ವಾಹನಗಳ ಮೂಲಕ ನೀವು ಈ ಬೆಟ್ಟವನ್ನ ಹತ್ತಬಹುದು. ಎಂಟ್ರೆನ್ಸ್ ಅಲ್ಲಿ ನೀವು ನೋಡಬಹುದು, ಇಲ್ಲಿ ನಂದಿಯ ದೇವಸ್ಥಾನವಿದೆ. ನಂದಿಯ ದೇವಸ್ಥಾನದಿಂದ ನೇರವಾಗಿ ಹೊರಟರೆ ಮೇಲೆ ಪಾರ್ವತಮ್ಮನ ಬೆಟ್ಟ ಕಾಣುತ್ತದೆ. ಪಾರ್ವತಮ್ಮನ ದೇವಸ್ಥಾನವಿದೆ. ಚಿಕ್ಕ ವಯಸ್ಸಿಂದ ನಾನು ಈ ಬೆಟ್ಟಕ್ಕೆ ನಡ್ಕೊ ಬಂದಿರೋದು. ಈ ನನ್ನ ಲೈಫಲ್ಲಿ ನನ್ನ ಆಸೆ ಇತ್ತು, ಬೆಟ್ಟದ ಮೇಲೆ ಬೈಕ್ ತರಲೇಬೇಕು, ನಾನು ಒಂದಲ್ಲ ಒಂದು ದಿವಸ ತರ್ತೀನಿ ಅಂತ. ಇವತ್ತು ಪಾರ್ವತಮ್ಮನ ಬೆಟ್ಟದ ಹತ್ರ ಬೈಕ್ ತಂದು ನಿಲ್ಸಿದ್ದೀನಿ. ಆ ವ್ಯೂ ಅದೇ ಫೀಲ್ ಮಾಡಬೇಕು ಅಂದರೆ ಸಿಕ್ಕಾಪಟ್ಟೆ ಖುಷಿ ಆಯ್ತು ಕಣ್ರಿ. ಅದನ್ನ ನಿಮ್ಮ ಜೊತೆ ಹಂಚ್ಕೋಬೇಕು ಅನ್ನಿಸ್ತು, ಅದನ್ನ ಹಂಚ್ಕೋದೇ ಇದ್ದೀನಿ. ಬಟ್ ಯಾರು ಸ್ಕೂಟಿ ಇವೆಲ್ಲ ಯಾದರೂ ಬರಬೇಡಿ, ಆಫ್ ರೋಡಿಂಗ್ ವೆಹಿಕಲ್ಗಳಲ್ಲಿ ಬನ್ನಿ. ಏನಕ್ಕಂದರೆ ಸ್ವಲ್ಪ ರಿಸ್ಕ್ ಇದೆ ಆಫ್ ರೋಡಿಂಗು. ಏನಕ್ಕಂದರೆ ಬಿದ್ದರೆ ಏನು ಪಾತಾಳ. ಸ್ನೇಹಿತರೆ, ಪಾರ್ವತಮ್ಮನ ಬೆಟ್ಟಕ್ಕೆ ಮತ್ತೊಮ್ಮೆ ಸ್ವಾಗತ. ಪಾರ್ವತಮ್ಮನ ಬೆಟ್ಟ ಏನಾಗಬೇಕಂದ್ರೆ ಒಂಥರ ಪ್ರವಾಸಿಗರ ತಾಣ ಆಗಬೇಕಿದು, ಪ್ರವಾಸಿಗರ ಸ್ವರ್ಗ ಒಂಥರ ಇದು. ಈಗಾಗಲೇ ಇದ್ರ ಬಗ್ಗೆ ನಾವು ಒಂದು ವಿಡಿಯೋ ಮಾಡಿದ್ರು ಸಹಿತ ಇವಾಗ ಮತ್ತೆ ರಿಟರ್ನ್ ಮಾಡ್ತಿದ್ದೀನಿ ಅಂತಂದ್ರೆ ಅದಕ್ಕೆ ಕಾರಣ ಇಷ್ಟೇ, ಒಂದು ಅವೇರ್ನೆಸ್ ವಿಡಿಯೋ ಅನ್ಕೊಳ್ಳಿದ್ನ. ಪ್ರವಾಸಿಗರ ತಾಣ ಅನ್ನೋಕ್ಕಿಂತ ಕುಡುಕರ ತಾಣ ಆಗೋಗ್ತಿದೆ. ಎಲ್ಲಾಂದ್ರೆ ಅಲ್ಲಿ ಕುಡಿದ್ಬಿಟ್ಟು ಬಾಟ್ಲ್ಗಳನ್ನ ಬಿಸಾಕವ್ರೆ, ಎಲ್ಲಾಂದ್ರೆ ಅಲ್ಲಿ ಪ್ಲಾಸ್ಟಿಕ್ಗಳನ್ನ, ಇರೋ ಬರೋ ಕಸಗಳನ್ನ ಎಲ್ಲಾಂದ್ರೆ ಅಲ್ಲಿ ಬಿಸಾಕ್ತವ್ರೆ. ಪರ್ಸನಲ್ ಹೇಳ್ಬೇಕಂದ್ರೆ ಇದು ದೊಡ್ಡ ಪ್ರವಾಸಿಗ ತಾಣ ಆಗುತ್ತೆ. ಯಾಕಂದ್ರೆ ಇದು ಮಾನ್ಸೂನ್ ಟೈಮಲ್ಲಿ ಏನಾದರೂ ಬಂದ್ರೆ ನಿಜವಾಗ್ಲೂ ಒಂಥರ ನಾವೇನೋ ಮೋಡಗಳ ಮೇಲೆ ಇದೀವೇನೋ ಅನ್ಸುತ್ತೆ, ಆ ತರ ಫೀಲ್ ಕೊಡುತ್ತೆ. ಬಟ್ ಸದ್ಯ ಈ ಪ್ಲೇಸ್ ನಲ್ಲಿ ಕುಡುಕರ ಹಾವಳಿ ಜೊತೆಗೆ ಇರೋಬ್ರೋ ಪ್ಲಾಸ್ಟಿಕ್ ಹಾಕ್ತಿರೋ ಜನತೆಗೆ ನಾ ಕೇಳ್ತಿರೋದು ಒಂದೇ, ಯಾವುದೇ ಕಾರಣಕ್ಕೂ ಇಂತಹ ಪ್ರದೇಶಗಳಲ್ಲಿ ಪ್ಲಾಸ್ಟಿಕ್ ಗಳನ್ನ ಹಾಕ್ಬೇಡಿ. ನಿಸರ್ಗ ಕೊಟ್ಟಿರುವಂತಹ ಸ್ವರ್ಗ ಇದು. ನಿಸರ್ಗ ಕೊಟ್ಟಿರುವಂತಹ ಸ್ವರ್ಗವನ್ನ ಯಾಕೆ ಹಾಳು ಮಾಡ್ತೀರಿ? ನೀವ್ ಇಲ್ಲಿ ನೋಡ್ಬೋದು ಬಾಟಲ್ಗಳು ಯಾವ ರೀತಿಯಾಗಿ ಬಿದ್ದಿದ್ದಾವೆ ನೋಡಿ. ಇಲ್ಲಿ ಎಲ್ಲಂದ್ರೆ ಅಲ್ಲಿ ಎಣ್ಣೆ ಬಾಟಲ್ಗಳು, ಎಲ್ಲಂದ್ರೆ ಅಲ್ಲಿ ಗ್ಲಾಸ್ ಗಳನ್ನ ಒಡೆದಿರೋದು, ಅದೆಷ್ಟು ಪ್ಲಾಸ್ಟಿಕ್ ಗಳು ನೋಡಿದ್ರೆ ನಿಜವಾಗ್ಲೂ ಬೇಜಾರಾಗುತ್ತೆ. ಇಂತಹ ಪ್ರದೇಶಗಳಲ್ಲಿ ಎಲ್ಲೂ ಬಿಡಲಲ್ಲ ಗುರುವೇ ಇವ್ರು ಅನ್ಸುತ್ತೆ. ಯಾವ್ದಾದ್ರು ಒಂದು ಸುಂದರವಾದಂತಹ ಪ್ರದೇಶಗಳಿಗೆ ನಾವು ಹೋಗ್ತೀವಿ ಅಂತಂದ್ರೆ ಅಲ್ಲಿನ ಪ್ರದೇಶಗಳನ್ನ ನಾವು ಕಣ್ತುಂಬ ನೋಡ್ಬೇಕು ಮತ್ತೆ ಬಂದ್ಬಿಡ್ಬೇಕಷ್ಟೇ. ಈ ರೀತಿಯಾಗಿ ಮಾಡಿದಾಗ ನಿಜವಾಗ್ಲೂ ಬೇಜಾರಾಗುತ್ತೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಪ್ರದೇಶದ ಬಗ್ಗೆ ಮಾಹಿತಿ ಕೊಡ್ತೀನಿ. ವಿಡಿಯೋ ಇಷ್ಟವಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಟೇಕ್ ಕೇರ್, ಗುಡ್ ಬೈ.